ಹಾಯ್ ಹಲೋ ನಮಸ್ಕಾರ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಇದು ಬೆಂಗಳೂರಿಗರಿಗೆ ಸಂಬಂಧಿಸಿದಂತಹ ಬಿಗ್ ಬ್ರೇಕಿಂಗ್. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಬೆಂಗಳೂರು ಮಂದಿಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್. ಪ್ರಯಾಣ ದರ ಏರಿಕೆ ಬೆನ್ನಲ್ಲೇ ನೀರಿನ ದರ ಏರಿಕೆಯ ಬೇಸಿಗೆ ಬಿಸಿ ಏರುತ್ತಿದ್ದಂತೆ ನೀರು ಕೂಡ ದುಬಾರಿ. ನೀರಿನ ದರ ಏರಿಕೆ ಸರ್ಕಾರ ನೀಡೇ ಬಿಡ್ತಾ ಹಾಗಾದ್ರೆ ಗ್ರೀನ್ ಸಿಗ್ನಲ್. ದರದ ಏರಿಕೆಯೂ ಆಯ್ತು, ಈಗ ಬೇಸಿಗೆ ಬೇರೆ ಬಂತು. ಗ್ಯಾರಂಟಿ ಸರ್ಕಾರ ಆ ಒಂದು ನೀರಿನ ದರವೂ ಜಾಸ್ತಿ ಮಾಡ್ಬಿಡ್ತಾ ಹಾಗಾದ್ರೆ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಬೆಂಗಳೂರಿನ ಮಂದಿಯವರೇ ಹುಷಾರಾಗಿರಿ, ಎಲ್ಲವೂ ಬೆಲೆ ಏರಿಕೆ, ನೀರಿಗೂ ಬೆಲೆ ಏರಿಕೆ, ಪ್ರಯಾಣ ದರ ಏರಿಕೆ ಆಯ್ತು, ಕರೆಂಟ್ ಬಿಲ್ ಜಾಸ್ತಿ ಆಯ್ತು, ಈಗ ನೀರಿನ ದರ ದುಬಾರಿಯಾಗಿದೆ. ಏಪ್ರಿಲ್ 1ರಿಂದ ಕಾವೇರಿ ನೀರಿನ ದರ ಏರಿಕೆ ಫಿಕ್ಸ್. ಕಾವೇರಿ ನೀರಿನ ದರ ಏರಿಕೆಗೆ ಮುಂದಾಗಿರುವಂತಹ ಸರ್ಕಾರ, ಸದನದಲ್ಲಿ ಈ ಬಗ್ಗೆ ಸುಳಿವು ನೀಡಿರುವಂತಹ ಡಿಸಿಎಂ, ಬೆಂಗಳೂರು ಅಭಿವೃದ್ಧಿ ಸಚಿವರಿಗೂ ಕೂಡ ಈ ಒಂದು ವಿಚಾರ ತಿಳಿದಿದೆ. ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ನೀರಿನ ದರ ಏರಿಕೆಗೆ ಪ್ಲಾನ್ ಕೂಡ ಮಾಡಲಾಗ್ತಾ ಇದೆ. ನೀರಿನ ದರ ಏರಿಕೆಯ ಅಧಿಕೃತ ಪಟ್ಟಿ ಅಧಿವೇಶನದ ಬಳಿಕ ಹೊರಗೆ ಬೀಳಲಿದೆ. ಎಸ್, ಹೌದು, ನೀರಿನ ದರ ಹೆಚ್ಚಿಗೆ ಆಗ್ತಾ ಇದೆ. ನೀರನ್ನ ಸ್ವಲ್ಪ ಹಿತಮಿತವಾಗಿ ಬಳಕೆ ಮಾಡೋದನ್ನ ಕಲಿಬೇಕು. ಏಪ್ರಿಲ್ 1ರಿಂದ ಕಾವೇರಿ ನೀರಿನ ದರ ಕೂಡ ಏರಿಕೆ ಮಾಡೋದು ಆಲ್ಮೋಸ್ಟ್ ಆಲ್ ಫಿಕ್ಸ್ ಆಗಿದೆ. ಕಾವೇರಿ ನೀರಿನ ದರ ಏರಿಕೆಗೆ ಮುಂದಾಗಿರುವಂತಹ ಸರ್ಕಾರ, ಸದನದಲ್ಲಿ ಈ ಬಗ್ಗೆ ಸುಳಿವನ್ನ ನೀಡಿರುವಂತಹ ಡಿಸಿಎಂ, ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ನೀರಿನ ದರ ಏರಿಕೆಯ ಅಧಿಕೃತ ಪಟ್ಟಿ ಅಧಿವೇಶನದ ಬಳಿಕ ಬಿಡುಗಡೆಯಾಗುತ್ತೆ. ಪ್ರತಿ ಲೀಟರ್ಗೆ 7ರಿಂದ 8 ಪೈಸೆ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವಂತಹ ಜಲಮಂಡಳಿ, ಪ್ರತಿ ಲೀಟರ್ಗೆ 1 ಪೈಸೆ ಹೆಚ್ಚಳಕ್ಕೆ ಅನುಮತಿ ನೀಡಿರುವಂತಹ ಸರ್ಕಾರ. 2014ರಿಂದ ಬೆಂಗಳೂರು ನಗರದಲ್ಲಿ ನೀರಿನ ದರ ಪರಿಷ್ಕರಣೆಯೇ ಆಗಿರಲಿಲ್ಲ. ಪ್ರತಿ ವರ್ಷ 1,000 ರೂಪಾಯಿ ಕೋಟಿ ನಷ್ಟ ಅನುಭವಿಸುತ್ತಿದ್ದಂತಹ ಜಲಮಂಡಳಿ ನಷ್ಟ ಸರಿದೂಗಿಸಲು ನೀರಿನ ದರ ಏರಿಕೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಬೇಸಿಗೆಯ ಆರಂಭದಲ್ಲೇ ಬೆಂಗಳೂರಿಗರಿಗೆ ನೀರಿನ ದರ ಏರಿಕೆಯ ಶಾಕ್ ಆಗಿದೆ. ಅಲ್ಲ, ಇಷ್ಟು ವರ್ಷ 2014ರಿಂದ 2025ರವರೆಗೆ ಏನೂ ಕಷ್ಟ ಆಗದೆ ಹೋಗಿರೋದು, ಗ್ಯಾರಂಟಿ ಯೋಜನೆಗಳ ಹಣವನ್ನ ವಸೂಲಿ ಮಾಡೋಕೇನಾದ್ರೂ ಸರ್ಕಾರ ನೀರಿನ ದರವನ್ನ ಹೆಚ್ಚಳ ಮಾಡ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಮತದಾರರಲ್ಲಿ ಮೂಡಿದೆ. ಪ್ರತಿ ಲೀಟರ್ಗೆ 1 ಪೈಸೆ ಹೆಚ್ಚಳಕ್ಕೆ ಅನುಮತಿ ಸರ್ಕಾರ ನೀಡಿದೆ. 2014ರಿಂದ ಬೆಂಗಳೂರು ನಗರದಲ್ಲಿ ನೀರಿನ ದರ ಪರಿಷ್ಕರಣೆಯೇ ಮಾಡಿರಲಿಲ್ಲ. ಪ್ರತಿ ವರ್ಷ 1,000 ರೂಪಾಯಿ ಕೋಟಿ ನಷ್ಟವನ್ನ ಅನುಭವಿಸ್ತಾ ಇತ್ತಂತೆ ಜಲಮಂಡಳಿ. ಆ ಒಂದು ಕಾರಣಕ್ಕೆ ಜಲಮಂಡಳಿ ನಷ್ಟವನ್ನ ಸರಿದೂಗಿಸಲು ನೀರಿನ ದರವನ್ನ ಏರಿಕೆ ಮಾಡುವಂತಹ ನಿರ್ಧಾರವನ್ನ ಮಾಡಲಾಗಿದೆ. ಬೇಸಿಗೆಯ ಆರಂಭದಲ್ಲೇ ಬೆಂಗಳೂರಿನ ನಿವಾಸಿಗಳಿಗೆ ನೀರಿನ ದರ ಏರಿಕೆಯಾಗಿದೆ. ಕಾವೇರಿ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ನೀರಿನ ಹಾಹಾಕಾರ ಬರುತ್ತೆ. ಜಲಮಂಡಳಿಯವರು ಇದಕ್ಕೆಲ್ಲ ಉತ್ತರವನ್ನ ಕೊಡಬೇಕು. ಯಾಕೆ ಹೇಳಿ, ಈಗ ದರವನ್ನ ಹೆಚ್ಚು ಮಾಡ್ತಾ ಇದ್ದಾರಲ್ಲ ಕಾವೇರಿ ನೀರಿಂದು, ಎಲ್ಲೆಲ್ಲಿ ಹೋಗಿಲ್ವ ನೀರು, ಅದರ ಬಗ್ಗೆ ಕೂಡ ಗಮನವನ್ನ ಕೊಡಬೇಕು. ದುಡ್ಡನ್ನ ಹೆಚ್ಚಿಗೆ ಮಾಡಿ ಜನರಿಂದ ವಸೂಲಿ ಮಾಡೋದು, ಅದರ ಜೊತೆಗೆ ನೀರಿನ ಪ್ರಾಬ್ಲಮ್ ಎಲ್ಲೆಲ್ಲ ಆಗ್ತಿದೆಯೋ ಅಲ್ಲಲ್ಲಿ ಸರಿಯಾದ ಕಾವೇರಿ ನೀರಿನ ವ್ಯವಸ್ಥೆಯನ್ನ ಕೂಡ ಜಲಮಂಡಳಿ ಮಾಡಬೇಕು. ಅದು ಮಾಡಿಲ್ಲ ಅಂದ್ರೆ ಪ್ರಶ್ನೆ ಕೇಳುವಂತಹ ಹಕ್ಕು ನಮ್ಮಲ್ಲಿ ಇದ್ದೇ ಇರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.